ನಮಸ್ಕಾರ. UPSC ಸ್ಪರ್ಧಾರ್ಥಿಗಳಿಗೆ ನನ್ನ ಶುಭಕಾಮನೆಗಳು. ನಿನ್ನೆಯಷ್ಟೇ ನಿಮ್ಮ ಪ್ರಥಮ ಪರೀಕ್ಷೆಯನ್ನು ಮುಗಿಸಿದ್ದೀರಿ. UPSCನಲ್ಲಿ ಬಹಳ ಪ್ರಮುಖವಾಗಿ ಗೆಲ್ಲೋದಕ್ಕೆ ಐಚ್ಛಿಕ ಪತ್ರಿಕೆಗಳೇ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ಮಿಕ್ಕ ಜನರಲ್ ಪತ್ರಿಕೆಗಳಿದಾವಲ್ಲ, ಅದು ಆಲ್ ಓವರ್ ಇಂಡಿಯಾ ಲೆವೆಲಲ್ಲಿ ಎಲ್ಲರಿಗೂ ಸಮಾನ ಆಗಿರೋದ್ರಿಂದ ಐಚ್ಛಿಕ ಪತ್ರಿಕೆಗಳು ತುಂಬ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತವೆ. ಇಂಟರ್ವ್ಯೂವನ್ನು ಬರೋದಿರ್ಬೋದು, ಇಂಟರ್ವ್ಯೂನಲ್ಲಿ ನೀವು ಪಾಸ್ ಆಗೋದಿರ್ಬೋದು, ಎರಡೂ ಕೂಡ. ಒಂದು ಕಡೆ ಬರವಣಿಗೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸಿದ್ರೆ, ಇನ್ನೊಂದು ಕಡೆ ನಿಮ್ಮ ಪರ್ಸನಲ್ ಟೆಸ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ತಾರೆ. ಈ ಬರವಣಿಗೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸೋದಕ್ಕೆ ಇರತಕ್ಕಂತಹ ಈ ಪರೀಕ್ಷೆ ಏನಿದೆ, ಆ ಪರೀಕ್ಷೆಯನ್ನು ಕೇವಲ 33 ತಿಂಗಳ ಒಳಗಡೆ ಅದು ಮುಗಿದೋಗುತ್ತೆ. ಈ ಸಂದರ್ಭದಲ್ಲಿ ನೀವು ಓದಿರತಕ್ಕಂತಹ ವಿಷಯವನ್ನು ಮನನ ಮಾಡಬೇಕು, ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು, ಅದನ್ನು ಭಾಷೆಯ ಮೂಲಕ ಅಭಿವ್ಯಕ್ತಿ ಮಾಡಬೇಕು. ಈ ಭಾಷೆಯ ಮೂಲಕ ಅಭಿವ್ಯಕ್ತಿ ಮಾಡುವಂಥ ಕ್ರಮ ಇದೆಯಲ್ಲ, ಅದು ಯಾವ ರೀತಿಯಲ್ಲಿ, ಹೇಗೆ ಅನ್ನೋದನ್ನು ನೀವು ಗ್ರಹಿಸಬೇಕಾದ್ರೆ ನೀವು ಕಿರು ಪರೀಕ್ಷೆಗಳನ್ನು, ನೀವೇನು ಇಂಗ್ಲೀಷಲ್ಲಿ ಟೆಸ್ಟ್ ಅಂತ ಕರಿತೀರೋ ಅದನ್ನು ತಗೊಳ್ಬೇಕಾಗುತ್ತೆ. ಸೊ ಈ ನಿಟ್ಟಲ್ಲಿ ನಾನು ಮಾತಾಡ್ತಿರೋನು MC ವೆಂಕಟೇಶಪ್ಪ ಅಂತ ಹೇಳಿ. UPSCನಲ್ಲಿ ನಾನು ಸುಮಾರು 2008ರಿಂದ ಇವತ್ತಿನವರೆಗೂ ಕೂಡ UPSCನಲ್ಲಿ IASಗೆ ಕನ್ನಡ ಐಚ್ಛಿಕ ಪತ್ರಿಕೆಯನ್ನು ನಾನು ಈ ಜೈಸ್ ಸಂಸ್ಥೆ ಒಳಗಡೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಜೈಸ್ ಸಂಸ್ಥೆಯ ಸಂಪರ್ಕಕ್ಕೆ ಬಂದದ್ದು 2013ರಿಂದ ಮತ್ತು ಇವತ್ತವರೆಗೂ ಇದ್ದೀನಿ. ಇಷ್ಟು 12 ವರ್ಷ, ಹೆಚ್ಚು ಕಡಿಮೆ 12 ವರ್ಷಗಳ ಅವಧಿ ಒಳಗಡೆ ಸುಮಾರು 50ಕ್ಕೂ ಅಧಿಕವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನಾನು ಜೈಸಿಂದ ನಾನು ಇಡೀ ಭಾರತ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಾವು ಜೈಸ್ ಸಂಸ್ಥೆಯಿಂದ ವಿಶೇಷವಾದ ತರಬೇತಿಯನ್ನು ಪ್ರತಿ ವರ್ಷವೂ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಈ ತರಬೇತಿಯಲ್ಲಿ ಏನಿರುತ್ತೆ, ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ನಾವು ವಿಶೇಷವಾಗಿ ಬೇರೆ ಬೇರೆ ಅಂಶಗಳನ್ನಿಟ್ಟುಕೊಂಡು ಪತ್ರಿಕೆ 1ರಲ್ಲಿ 3 ಟೆಸ್ಟನ್ನು ಮಾಡ್ತೀನಿ, ಪತ್ರಿಕೆ 2ರಲ್ಲೂ ಕೂಡ 4 ಟೆಸ್ಟನ್ನು ಮಾಡ್ತೀನಿ. ಈ ಟೆಸ್ಟನ್ನು ಮಾಡಿದ ಮೇಲೆ ಇವ್ಯಾಲ್ಯೂಟ್ ಮಾಡ್ತೀನಿ. ಇವ್ಯಾಲ್ಯೂಟ್ ಮಾಡಿದ ನಂತರದಲ್ಲಿ ಅಲ್ಲದಲ್ಲಿ ಇರ್ತಕ್ಕಂಥ ತೊಡಕುಗಳನ್ನೆಲ್ಲವನ್ನು ಕೂಡ ಆನ್ಸರ್ ಶೀಟಲ್ಲಿ ಬರೆದಿರ್ತೀನಿ. ಇನ್ನೂ ಏನೇನು ಬರಿಬೇಕಾಗಿತ್ತು ಅನ್ನುವ ವಿಚಾರವನ್ನು ಕೂಡ ನಾನು ಮೊದಲಿಂದಲೂ ಕೂಡ ಪಕ್ಕದಲ್ಲಿ ಬರ್ಕೊಂಡು ಬಂದಿದ್ದೀನಿ. ಒಂದು ಟೆಸ್ಟ್ ಮುಗಿದೋದ್ಮೇಲೆ, ನಿಮ್ಮ ಪರೀಕ್ಷೆಯನ್ನು ಮುಗಿದ ಮೇಲೆ ನೀವು ನಿಮ್ಮ ಉತ್ತರ ಪತ್ರಿಕೆಯನ್ನು ನಾನು ನೋಡಿದ ಮೇಲೆ ಅದರಲ್ಲಿರುವಂಥ ಡಿಫೆಕ್ಟ್ಸ್ ಏನು ಅಂತೇಳಿ ವೈಯಕ್ತಿಕವಾಗೂ ಕೂಡ ನಾನು ಗಮನ ಹರಿಸ್ತೀನಿ. ಮತ್ತು ಪತ್ರಿಕೆಗೆ ಉತ್ತರವನ್ನು ಹೇಗೆ ಬರೆಯಬೇಕು ಎಂಬುದನ್ನು ಕೂಡ ನಾನು ಅಲ್ಲಿ ಹೇಳ್ಕೊಡ್ತೇನೆ. ಸೊ ಮತ್ತು ಇನ್ನು ಯಾವ ಪುಸ್ತಕಗಳನ್ನು ನೀವು ರೆಫರೆನ್ಸ್ ಆಗಿ ಅತಿ ಶೀಘ್ರದಲ್ಲಿ ಓದೋಕ್ಕೆ ಸಾಧ್ಯ ಇದೆಯೋ ಅದೆಲ್ಲವನ್ನೂ ಕೂಡ ನಾನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಸದಾಕಾಲ ಮಾರ್ಗದರ್ಶನ ಮಾಡ್ತಾಯಿದ್ದೀನಿ. ಅಂದರೆ ವಿಷಯದ ಪಠ್ಯಕ್ರಮದ ಸಂಪೂರ್ಣ ಬೋಧನೆ ಕೂಡ ಅಲ್ಲಿ ನಡೀತದೆ. ನಾನು ಒಂದು ಟೆಸ್ಟ್ ಮುಗಿದ ಮೇಲೆ ಆ ಟೆಸ್ಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರ ಜೊತೆಗೆ ನೀವು ಬರೆಯಬೇಕಾದ ಉತ್ತರದಲ್ಲಿ ಯಾವ ಪ್ರಮುಖವಾದ ಅಂಶಗಳು ಇರಬೇಕು ಅನ್ನುವುದನ್ನು ನಾನು ನಿಮಗೆ ಮನದಟ್ಟು ಮಾಡಿಕೊಡ್ತೀನಿ. ಸಾಧ್ಯ ಆದರೆ ಅಲ್ಲಿ ಬರೆಸೇ ಬಿಡ್ತೀನಿ, ಈ ಪಾಯಿಂಟ್ಸ್ ಇರಬೇಕು ಅಂತ. ಕೆಲವು ಮಾದರಿ ಉತ್ತರಗಳನ್ನು ಕೊಡ್ತೀನಿ. ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಬರೆಸಿದ್ದೀನಲ್ಲ, ಅದನ್ನೆಲ್ಲ ಕೊಡ್ತಿದ್ದೀನಿ. ಬಂದು ಟೆಸ್ಟಲ್ಲಿ ನೀವು ಭಾಗವಹಿಸಿ. ಈಗ ಜೂನ್ 1ನೇ ತಾರೀಕಿನ ದಿವಸ ಪ್ರಾರಂಭ ಆಗ್ತಾಯಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತದೆ. ಅದನ್ನು ಗಮನಿಸ್ಕೊಂಡು ಬಂದು ನೀವು ಸೇರ್ಕೊಳ್ಳಿ ಅಂತ ಹೇಳಿ ಇಷ್ಟು ಹೇಳಕ್ಕೆ ಹೇಳ್ತೀನಿ. ಬಟ್ ನಿಮ್ಮದು ಪ್ರಯತ್ನ, ಉತ್ತಮ ಪ್ರಯತ್ನ. ನಿಮ್ಮ ಪ್ರಯತ್ನಕ್ಕೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ ನಿಮ್ಮನ್ನು ಮತ್ತಷ್ಟು ಉತ್ತಮ ಮಟ್ಟಕ್ಕೆ ಏರೋದಕ್ಕೆ, ಅಂಕಗಳಲ್ಲಿ ಉತ್ತಮ ಮಟ್ಟಕ್ಕೆ ಏರೋದಕ್ಕೆ ನಾನು ಸಹಾಯ ಮಾಡ್ತೀನಿ ಎನ್ನುವಂಥ ಭರವಸೆ ಖಂಡಿತ ನನ್ನಲ್ಲಿದೆ. ಯಾಕೆಂದರೆ ಮೊದಲು ಗುರುವನ್ನು ನಂಬಬೇಕು, ಆಮೇಲೆ ಪ್ರಯತ್ನವನ್ನು ಮುಂದುವರಿಸಬೇಕು. ನಮಸ್ಕಾರ.